ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರ್ ನಾಯ್ಕ್ ಅವರಿಗೆ ಸಮನ್ಸ್ ಅನ್ನು ಜಾರಿಗೊಳಿಸಲಾಗಿತ್ತು. ಹಾಗಾಗಿ ಇಂದು ವಿಚಾರಣೆಗೆ ಕುಮಾರ್ ನಾಯ್ಕ್ ಹಾಜರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ ಅದು. ನಿವೃತ್ತ IAS ಅಧಿಕಾರಿ ಕುಮಾರ್ ನಾಯ್ಕ್ಗೆ ಸಮನ್ಸ್ ಅನ್ನು ನೀಡಲಾಗಿತ್ತು. ಇಂದು ವಿಚಾರಣೆಗೆ ಹಾಜರಾಗಿದ್ದಾರೆ ಕುಮಾರ್ ನಾಯ್ಕ್. ಶಾಂತಿನಗರ ಇಡಿ ಕಚೇರಿಯಲ್ಲಿ ಕುಮಾರ್ ನಾಯ್ಕ್ ವಿಚಾರಣೆ. ಭೂ ಪರಿವರ್ತನೆ ವೇಳೆ DC ಆಗಿರ್ತಾರೆ ಕುಮಾರ್ ನಾಯ್ಕ್. ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿರ್ತಾರೆ ಕುಮಾರ್ ನಾಯ್ಕ್. ಹಾಗಾಗಿ ಇವರಿಗೆ ಸಮನ್ಸ್ ಅನ್ನು ನೀಡಲಾಗಿತ್ತು. ಸೊ ಇವತ್ತು ವಿಚಾರಣೆಗೆ ಕುಮಾರ್ ನಾಯ್ಕ್ ಹಾಜರಾಗಿದ್ದಾರೆ. ಇಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳ್ತಾರೆ ಇಡಿ ಕಚೇರಿಯಲ್ಲಿ, ಆ ಪ್ರಶ್ನೆಗೆಲ್ಲ ಕುಮಾರ್ ನಾಯ್ಕ್ ಉತ್ತರವನ್ನು ಕೊಡಬೇಕಾಗತ್ತೆ. ರಾಯಚೂರು ಕ್ಷೇತ್ರದ MP ಆಗಿದ್ದಾರೆ ಕುಮಾರ್ ನಾಯ್ಕ್. ಹಾಗಾಗಿ ಯಾವ ರೀತಿಯ ಪ್ರಶ್ನೆಗಳು ಇಡಿ ಕಡೆಯಿಂದ ಬರುತ್ತೆ, ಅದಕ್ಕೆ ಕುಮಾರ್ ನಾಯ್ಕ್ ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಈ ನಡುವೆ ಸಂಪೂರ್ಣ ವಿಚಾರಣೆಯನ್ನು ಮುಗಿಸಿ ಕುಮಾರ್ ನಾಯ್ಕ್ ಹೊರಟಿದ್ದಾರೆ ಅನ್ನೋದು ಸದ್ಯದ ಅಪ್ಡೇಟ್ಸ್. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ IAS ಅಧಿಕಾರಿ ನಿವೃತ್ತ IAS ಅಧಿಕಾರಿಯಾಗಿದ್ದಂಥ ಕುಮಾರ್ ನಾಯ್ಕ್ ಅವರಿಗೆ ಇದೇ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಪ್ರಕರಣದ ನೋಟಿಸನ್ನು ಕೊಡಲಾಗಿತ್ತು. ಸೊ ಯಾವ ರೀತಿಯ ಪ್ರಶ್ನೆಗಳನ್ನು ಅವರು ಎದುರಿಸಿದ್ದಾರೆ, ವಿಚಾರಣೆ ಸಂಪೂರ್ಣವಾಗಿ ಮುಗೀತಾ, ಏನಿದೆ ಅಪ್ಡೇಟ್ಸ್? ದಿವ್ಯ, ಸದ್ಯಕ್ಕೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಈಗಾಗಲೇ ಅನೇಕರಿಗೆ ನೋಟಿಸ್ ಅನ್ನು ಕೊಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ರಾಯಚೂರಿನ ಹಾಲಿ MP ಆಗಿರುವಂತವರು ಮತ್ತು ನಿವೃತ್ತ IAS ಅಧಿಕಾರಿ ಕುಮಾರ್ ನಾಯ್ಕ್ಗೆ ಈಗ ಸಮನ್ಸ್ ಅನ್ನು ಕೂಡ ಕೊಟ್ಟು ಕರೆಸಲಾಗಿತ್ತು. ಈಗ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಗಮನಕ್ಕೆ ಈ ಒಂದು ಅಕ್ರಮ ಕಂಡು ಬಂತ, ಅಥವಾ ಯಾವ ರೀತಿಯಾಗಿ ಮತ್ತೆ ಯಾರ ಹೆಸರಿನಲ್ಲಿ ಇದನ್ನೆಲ್ಲ ವರ್ಗಾವಣೆ ಮಾಡಿದ್ರೆ ಅನ್ನೋ ಒಂದು ಕೆಲವೊಂದು ಮಾಹಿತಿಯನ್ನು, ಅಂದ್ರೆ ಭೂ ವರ್ಗಾವಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಮತ್ತು ರಿಜಿಸ್ಟ್ರೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ 14 ಸೈಟ್ಗಳನ್ನ ಕೊಡಲಾಗಿತ್ತು ಅನ್ನೋ ಒಂದು ಆರೋಪ ಏನಿತ್ತಲ್ಲ, ಆ ಒಂದು ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು. ಸದ್ಯಕ್ಕೆ ಕುಮಾರ್ ನಾಯ್ಕ್ ಮತ್ತು ಸೆಲ್ವಕುಮಾರ್ ಅವಧಿಯಲ್ಲಿ ಭೂ ಪರಿವರ್ತನೆ ಆಗಿದ್ದು ಈಗ ಗೊತ್ತಿರುವಂತಹ ವಿಷಯ. ಹೀಗಾಗಿನೇ ಈ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದಂತಹ ಕುಮಾರ್ ನಾಯ್ಕ್ ಏನಿದ್ದಾರೆ, ಇವರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಕೊಂಡು ಇದಕ್ಕೂ ಕೂಡ ಕುಮಾರ್ ನಾಯ್ಕ್ ಅವರು ಸಮಂಜಸವಾದ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ವಿಚಾರಣೆ ಕೆಲ ಗಂಟೆಗಳ ಕಾಲ ನಡೆಯುತ್ತಾ ಅದಾದ್ಮೇಲೆ ಅವರನ್ನ ಕಳಿಸಿಕೊಳ್ಳುವಂತಹ ಕೆಲಸ ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಮೂಡಾ ಹಗರಣದಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಟ್ಟು ಮತ್ತು ಇದಕ್ಕೆ ಸಂಬಂಧಪಟ್ಟವರಿಗೆ ನೋಟಿಸ್ ಅನ್ನು ಕೊಟ್ಟು ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಕುಮಾರ್ ನಾಯ್ಕ್ ಕೂಡ ವಿಚಾರಣೆಗೆ ಹಾಜರಾಗಿ ಅವರು ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.